ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವರ್ಷಿಣೀಸ್ ಕಿಚನ್ ಪ್ರೆಸೆಂಟ್ಸ್ ರುಚಿ ರುಚಿ ಖಾದ್ಯಗಳು. ಇವತ್ತು ನಮ್ಮ ಜೊತೆ ಶೆಫ್ ವರ್ಷಿಣಿ ಅವರಿದ್ದಾರೆ. ಅವರು ನಮಗೋಸ್ಕರ ಇವತ್ತು ಯಾವ ರೆಸಿಪಿನ ಹೇಳ್ಕೊಡ್ತಾರೆ ಅಂತ ಅವ್ರ ಜೊತೆನೇ ಕೇಳೋಣ. ಮೊದಲು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಡಿಶ್ನ ಹೇಳ್ಕೊಡ್ತಿದ್ದೀರಾ? ಎಲ್ಲರಿಗೂ ಮಕ್ಕಳಿಗೆ ಎಸ್ಪೆಷಲಿ ಇಷ್ಟ ಆಗೋದು ಏನು ಅಂತ ಹೇಳಿದ್ರೆ ಕೇಕ್ಸ್. ಅದರಲ್ಲೂ ಕಪ್ ಕೇಕ್ಸ್ ಅಥವಾ ಮಫಿನ್ಸು ತುಂಬ ಇಷ್ಟ ಆಗತ್ತೆ. ಮಕ್ಕಳಿಗಿರ್ಬೋದು, ದೊಡ್ಡವ್ರಿಗಿರ್ಬೋದು, ಈವ್ನಿಂಗ್ ಸ್ನ್ಯಾಕಿಗಿರ್ಬೋದು, ಅದು ಬಹಳ ಇಷ್ಟ ಆಗುತ್ತೆ. ಯೂಶ್ವಲಿ ಅದನ್ನು ನಾವು ಆಚೆ ತಗೊಂಡು ತರ್ತಿರ್ತೀವಿ. ಅದರಲ್ಲಿ ಯಾವ ಥರ ಹಾಕಿರ್ತಾರೋ, ಹೆಂಗೆ ಹಾಕಿರ್ತಾರೋ, ಬೆಣ್ಣೆನೇ ಹಾಕಿರ್ತಾರೋ, ಎಣ್ಣೆನೇ ಹಾಕಿರ್ತಾರೋ ಗೊತ್ತಿರಲ್ಲ. ಸೊ ಅಂತಹ ರೆಸಿಪಿ ಇವತ್ತು ಹೇಳ್ಕೊಡ್ತಿದ್ದೀನಿ. ಸೊ ದಟ್ ಇಟ್ಸ್ ಮೇಕ್ಸ್ ಯುವರ್ ವರ್ಕ್ ಈಸಿ. ಮಕ್ಕಳಿಗೆ ಹೆಲ್ತಿಯಾಗಿ ಟೇಸ್ಟಿಯಾಗಿ ಕೊಡ್ಬೋದು. ಏನು ಕೊಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗತ್ತೆ. ಓಕೆ, ಮನೆಯಲ್ಲೇ ಮಾಡಿಕೊಳ್ಳುವಂತಹ ಮಿಲ್ಲೆಟ್ ಕಪ್ ಕೇಕ್ ಹೇಳ್ಕೊಡ್ತಿದ್ದಾರೆ ವರ್ಷಿಣಿ ಅವರು ಇವತ್ತು ನಮಗೋಸ್ಕರ. ಸೊ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಎಸ್ ಮ್ಯಾಮ್, ಪ್ಲೀಸ್. ಮಿಲ್ಲೆಟ್ ಅಂದರೆ ಇಟ್ ಇಸ್ ವೆರಿ ಹೆಲ್ತಿ ಮಿಲ್ಲೆಟ್ ಅನ್ನೋದು. ಆ್ಯಂಡ್ ಮೈದಾ ಇಲ್ದಿರ ಮಿಲ್ಲೆಟಲ್ಲಿ ಮಾಡಿದ್ರೆ ನಾವು ಗಿಲ್ಟ್ ಫೀಲಿಂಗ್ ಇಲ್ದಿರ ನಾವು ಮಕ್ಕಳಿಗೆ ಕೊಡ್ಬೋದು, ನಾವು ಸಹ ತಿನ್ಬೋದು. ಶುಗರ್ ಅನ್ನೋದು ಇರುತ್ತೆ. ಶುಗರ್ ಲೆಸ್ಸಾ ಮೇಡಮ್ ಅಂತ ಹೇಳಿದ್ರೆ ಶುಗರ್ ಲೆಸ್ ಅಲ್ಲ, ಇಟ್ಸ್ ವಿತ್ ಶುಗರ್ ಓನ್ಲಿ, ಬಟ್ ಇಟ್ಸ್ ನೋ ಮೈದಾ. ಸೊ ಯು ಕ್ಯಾನ್ ಗಿವ್ ಟು ದ ಕಿಡ್ಸ್ ವಿತ್ ಅ ಗಿಲ್ಟ್ ಫ್ರೀ. ಅಂಡ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಈವ್ನಿಂಗ್ ಸ್ನ್ಯಾಕಿಗೆ ತೊಗೊಬೋದು, ಗಿಲ್ಟ್ ಫ್ರೀ ಥರ ತೊಗೊಬೋದು, ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಜೋಹಾರಲ್ಲಿ ಮಾಡ್ತಿರೋದು. ಜೋಹಾರಲ್ಲಿ ಜೋಳದ ರೊಟ್ಟಿ ಒಂದೇ ಅಲ್ಲ, ಕಪ್ ಕೇಕ್ ಸಹ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಐ ಆಮ್ ಯೂಸಿಂಗ್ ಸಾನ್ವಿಕಾ ಮಿಲ್ಲೆಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಮಿಲ್ಲೆಟ್ ಕಪ್ ಕೇಕ್ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ವರ್ಷಿಣಿ ಅವ್ರು ನಮಗೆ ತಿಳಿಸ್ಕೊಡ್ತಾರೆ. ಮ್ಯಾಮ್ ಹೇಳಿ. ಸೊ ಶುಗರು, ಕರ್ಡ್ಸು, ಜೋಹಾರ್ ಫ್ಲವರು, ಎಣ್ಣೆ ತೊಗೊಂಡಿದ್ದೀವಿ, ವಾಟರ್, ವೆನಿಲಾ ಎಸೆನ್ಸ್, ಬೇಕಿಂಗ್ ಪೌಡರ್ ಆ್ಯಂಡ್ ಬೇಕಿಂಗ್ ಸೋಡಾ. ಯಾವಾಗ ಎಗ್ಲೆಸ್ ಮಾಡ್ಕೊತೀವೋ ಎರಡನ್ನ ನಾವು ಯೂಸ್ ಮಾಡ್ತೀವಿ. ಎಗ್ ಅಂತ ಹೇಳಿದ್ರೆ ಓನ್ಲಿ ವಿಲ್ ಗೋ ವಿತ್ ಅ ಬೇಕಿಂಗ್ ಪೌಡರ್. ಎಗ್ಲೆಸ್ ಅಂತ ಹೇಳಿದ್ರೆ ಬೇಕಿಂಗ್ ಪೌಡರು ಇರುತ್ತೆ, ಬೇಕಿಂಗ್ ಸೋಡಾನೂ ಇರುತ್ತೆ, ಆ್ಯಂಡ್ ಅ ಪಿಂಚ್ ಆಫ್ ಸಾಲ್ಟ್ ಟು ಎನ್ಹಾನ್ಸ್ ದ ಟೇಸ್ಟ್. ಓಕೆ, ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಾವು ಒಂದು ತುಂಬ ಡಿಲಿಷಿಯಸ್ ಆಗಿರುವಂಥ ಮಿಲ್ಲೆಟ್ ಕಪ್ ಕೇಕ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಎಸ್ ಮ್ಯಾಮ್, ಮಾಡುವ ವಿಧಾನ ಏನು ಅಂತ ತಿಳಿಸ್ಕೊಡಿ. ಫಸ್ಟ್ ವಿಲ್ ಟೇಕ್ ಅ ಬೌಲ್. ಓಕೆ, 3/4 ಕಪ್ ಆಫ್ ಕರ್ಡ್ಸ್. ಜಸ್ಟ್ ರೆಡಿಮೇಡು, ಹೋಮ್ ಮೇಡ್ ಅಲ್ಲ. ಹೋಮ್ ಮೇಡ್ ಆದರೆ ಸ್ವಲ್ಪ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಐ ಗೋ ವಿತ್ ಅವರ್ ಬ್ರ್ಯಾಂಡ್ ಆಫ್ ನಂದಿನಿ. ಸೊ ವಿಸ್ಕರ್ ತೊಗೊಳ್ಳಿ, ಬೀಟರ್ ಏನೂ ಬೇಕಿಲ್ಲ, ಜಸ್ಟ್ ವಿಸ್ಕಿಟ್ ಲೈಕ್ ದಿಸ್. ಸೊ ಇದಕ್ಕೆ ಫಸ್ಟು ಆಫ್ಟರ್ ಕರ್ಡ್ಸ್ ಮೊಸರು ಹಾಕ್ಕೊಂಡ್ಮೇಲೆ ಬೇಕಿಂಗ್ ಪೌಡರ್ನ ಹಾಕ್ಕೋಬೇಕು. 1/2 ಟೀಸ್ಪೂನ್ ಆಫ್ ಬೇಕಿಂಗ್ ಪೌಡರ್. ಓಕೆ, ಆ್ಯಂಡ್ 1 ಟೀಸ್ಪೂನ್ ಆಫ್ ಬೇಕಿಂಗ್ ಸೋಡಾ. 1 ಕಪ್ ಮೊಸರು ತೊಗೊಂಡಿದ್ದೀವಿ, ಅದಕ್ಕೆ ಬೇಕಿಂಗ್ ಪೌಡರ್ 1/2 ಸ್ಪೂನ್, ಹಾಗೆ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಏನು ಹಾಕಬೇಕು ಮ್ಯಾಮ್? Then vanilla essence. So we'll give a nice whisk. Okay. So you can see here, it is getting lots of bubbles. It is making fluffy. ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಚೆನ್ನಾಗಿ ಮಿಕ್ಸ್ ಆಗಿ ಆ್ಯಕ್ಟಿವೇಟ್ ಆಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ವಾಟ್ ವಿಲ್ ಡೂ, ವಿಲ್ ಆ್ಯಡ್ ದ ಶುಗರ್. ಓಕೆ, 1/2 ಕಪ್ ಆಫ್ ಶುಗರ್. ಓಕೆ, ಅರ್ಧ ಕಪ್ ಶುಗರ್ ಹಾಕ್ಕೊಂಡಿದ್ದೀವಿ. ಸಕ್ಕರೆ ಪುಡಿ, ಜಸ್ಟ್ ಆ ಪೌಡರ್ ಶುಗರ್, ಐಸಿನ್ ಶುಗರು, ಬ್ರೌನ್ ಶುಗರು ಇದೆಲ್ಲ ಅಲ್ಲ, ಜಸ್ಟ್ ಆ ಪೌಡರ್ ಶುಗರ್. ನಾರ್ಮಲ್ ಶುಗರ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿರೋದು ಅಷ್ಟೇ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಮೇಕ್ ಶೋರ್ ಅದು ಲಮ್ಸ್ ಇಲ್ದಿರ ಸಕ್ಕರೆ ಕ್ಲೀನಾಗಿ ಕರಗಿ ಆಗೋ ಥರ ಮಾಡ್ಕೊಳ್ಳಿ. ಸೊ ಫೈನಲಿ ವಿಲ್ ಪುಟ್ ಅ ಪಿಂಚ್ ಆಫ್ ಸಾಲ್ಟ್. ತುಂಬ ಹಾಕ್ಬೇಡಿ, ಆಮೇಲೆ ಉಪ್ಪಿನ ಕಪ್ ಕೇಕ್ ಆಗುತ್ತೆ. ಜಸ್ಟ್ ಟು ಎನ್ಹಾನ್ಸ್ ಆ್ಯಂಡ್ ಬ್ಯಾಲೆನ್ಸ್ ದ ಸ್ವೀಟ್ನರ್ನ ಮಾಡೋಕ್ಕೆ ಜಸ್ಟ್ ಅ ಪಿಂಚ್. ಓಕೆ, ಯಾವುದೇ ಒಂದು ಸ್ವೀಟ್ ಪದಾರ್ಥ ಮಾಡಬೇಕಾದ್ರೆ ಒಂದೇ ಒಂದು ಪಿಂಚ್ ಆಫ್ ಸಾಲ್ಟ್, ಉಪ್ಪು ಹಾಕಲೇಬೇಕಂತೆ. ಸೊ ಪ್ರತಿಯೊಂದು ಸ್ವೀಟ್ಗೂ
ಒಂದು ಪಿಂಚ್ ಸಾಲ್ಟ್ ಹಾಕಿದಾಗ ಅದ್ರ ಫ್ಲೇವರ್ ಇನ್ನೂ ಜಾಸ್ತಿ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ನಾಟ್ ಎಕ್ಸಾಕ್ಟ್ಲಿ ಪಿಂಚ್, ಅದು ನಾವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಪಿಂಚು, ಆ ಪಿಂಚಲ್ಲಿ ಕೂಡ ಹಾಫು ಕ್ವಾರ್ಟರೂ ಬರುತ್ತೆ. ಸೊ ವಿಲ್ ಆ್ಯಡಿಂಗ್ ಆಯಿಲ್, ಕ್ವಾರ್ಟರ್ ಕಪ್ ಆಫ್ ಆಯಿಲ್. ಇಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಬಾಯಿ ಸೂರ್ಯಕಾಂತಿ ಅಂತ ಹೇಳಿದ್ರೆ ಇಟ್ ಡಸಂಟ್ ಹ್ಯಾವ್ ಸ್ಮೆಲ್ ಆ್ಯಂಡ್ ಡಸಂಟ್ ಹ್ಯಾವ್ ಟೇಸ್ಟ್. ಸೊ ಯಾವುದೇ ಒಂದು ಬೇಕಿಂಗ್ ರಿಲೇಟೆಡು ನಾವು ಮಾಡುವಾಗ ಯೂಶಲಿ ನಾವು ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲ್, ಬಿಕಾಸ್ ಅದು ಫ್ಲೇವರ್ ಇರಲ್ಲ. ಸೊ ವಿ ಕ್ಯಾನ್ ಹ್ಯಾವ್ ದಟ್ ಓನ್. ಅಂದರೆ ಇವಾಗ ವೆನಿಲಾ ಕಪ್ ಕೇಕ್ ಅಂದರೆ ಯು ಗೆಟ್ ಇಟ್ ವೆನಿಲಾ ಕಪ್ ಕೇಕ್. ಇವಾಗ ಗ್ರೌಂಡ್ನಟ್ ಆಯಿಲು ಮತ್ತು ಬೇರೆ ರಿಲೇಟೆಡು ರೈಸ್ ಬ್ರೌನ್ ಅದೆಲ್ಲ ಹಾಕ್ಕೊಂಡ್ರೆ ಅದು ರೈಸ್ ಬ್ರೌನ್ ಸ್ಮೆಲ್ ಬಂದ್ಬಿಡತ್ತೆ ಅಷ್ಟೆ. ಓಕೆ, ಸೊ ಯು ಹ್ಯಾವ್ ಟು ಗೋ ವಿತ್ ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಬೀಜದ ಎಣ್ಣೆ ಯೂಸ್ ಮಾಡಿ ಯಾವುದೇ ಒಂದು ಶುಗರ್ ಸ್ವೀಟ್ ಮಾಡಬೇಕಾದ್ರೆ ಸೊ ಅವಾಗ ನಿಮಗೆ ಫ್ಲೇವರ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಮೆಲ್ ಬರಲ್ಲ ಅಂತ. ಸೊ ಈಗ ನಾವು ಕಾಲು ಕಪ್ಪು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಹಾಕ್ತಾರೆ ಅಂತ ಶಫ್ ಹತ್ರನೇ ಕೇಳೋಣ. ಎಸ್ ಮಾಮ್. ಸೊ ನಾವು ಫೈನಲಿ ವಿ ಆರ್ ಆ್ಯಡಿಂಗ್ ಜೋಳ್, ಸಾನ್ವಿಕಾ ಜೋಹಾರ್ ಪೌಡರ್ನ ಯೂಸ್ ಮಾಡ್ತೀವಿ. ಜೋಳದ ರೊಟ್ಟಿಗೆ ಎಲ್ಲ ಕಪ್ ಕೇಕ್ಗೆ ಸಹ ಯೂಸ್ ಮಾಡ್ಬೋದು. ತುಂಬ ಜನ ರೊಟ್ಟಿನೇ ತಿನ್ನಲ್ಲ, ಬಟ್ ಈ ಥರ ತಿಂತಾರೆ, ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿಗೆ ಕೂಡ ಒಳ್ಳೆಯದು. ಮನೆಯಲ್ಲಿ ಮಕ್ಕಳಿಗೆ ಮಿಲ್ಲೆಟ್ಸ್ ಹಾಕಿ ಏನಾದರೂ ಬೇರೆ ಮಾಡ್ಕೊಡ್ತೀವಿ ಅಂದಾಗ ಖಂಡಿತ ತಿನ್ನಲ್ಲ. ಸೊ ಈ ಥರದೊಂದು ರುಚಿಯಾದಂಥ ಕಪ್ ಕೇಕ್ ಮಾಡಿಕೊಟ್ಟಾಗ ಮಕ್ಳಿಗೆ ಅದ್ರಲ್ಲಿ ಮಿಲ್ಲೆಟ್ಸ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಸೊ ಖಂಡಿತವಾಗ್ಲೂ ಮಕ್ಕಳು ತಿಂತಾರೆ. ಸೊ ಹೆಲ್ತ್ಗೂ ಒಳ್ಳೆಯದು, ಟೇಸ್ಟ್ಗೂ ಒಳ್ಳೆಯದು ಅಂತ ಹೇಳ್ತಾ ಈಗ ಅದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದಾರೆ ವರ್ಷಿಣಿ ಅವರು. ಸೊ ಜಸ್ಟ್ ಹ್ಯಾಂಡ್ ವಿಸ್ಕರಲ್ಲಿ ನೋಡಿ, ಸಣ್ಣ ವಿಸ್ಕರಲ್ಲೇ ಮಾಡ್ತಿದ್ದೀನಿ. ಸೊ ನಮ್ಮ ಕ್ಲಾಸಸಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಐ ಮೇಕ್ ಶೋರ್ ರೆಸಿಪಿ ಈಸ್ ವೆರಿ ಸಿಂಪಲ್, ವೆರಿ ಈಸಿ. ತುಂಬ ಕಷ್ಟವಾಗಿ ನಾನು ಹಿಂಗೆ ಮಾಡಿ ಹೇಳ್ಕೊಟ್ರೆ ನೀವು ಮನೆಗೆ ಹೋಗಿ ಟ್ರೈಯೇ ಮಾಡಲ್ಲ. ಟ್ರೈ ಮಾಡೋಕ್ಕೆ ಯೋಚನೆ ಮಾಡ್ತಾರೆ, ತುಂಬ ಕಷ್ಟ ಇದೆ, ಲೆಟ್ ಮೀ ಟ್ರೈ ನೆಕ್ಸ್ಟ್ ಟೈಮ್. ದಟ್ ನೆಕ್ಸ್ಟ್ ಟೈಮ್ ನೆವರ್ ಕಮ್ಸ್. ಸೊ ಐ ಮೇಕ್ ಶೋರ್ ಸಿಂಪ್ಲಿಫೈ ಮಾಡಿ ರೆಸಿಪಿನ ನಿಮಗೆ ಈಸಿ ಆಗೋ ಥರ ಹೇಳ್ಕೊಡ್ತೀನಿ, ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಸೊ ದಟ್ ಯು ವಿಲ್ ಟ್ರೈ. ನೀವು ದುಡ್ಡು ಹಾಕಿ ಕಲ್ತಿದ್ದಕ್ಕೂ ಮನೇಲಿ ಟ್ರೈ ಮಾಡ್ತೀರಾ, ಕಲಿತೀರಾ. ಮನೇಲಿ ಕೂಡ ನಿಮ್ಮನ್ನು ದುಡ್ಡು ಕೊಟ್ಟು ಕಳಿಸಿದ್ದಕ್ಕೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಆಮೇಲೆ ಸಾಕಷ್ಟು ಹೆಲ್ತಿ ಪ್ರಾಡಕ್ಟ್ಸ್ ರಿಲೇಟೆಡು ಹೇಳ್ಕೊಡ್ತೀವಿ ನಾವು. ಹೋಟೆಲ್ ಇಂಡಸ್ಟ್ರಿ, ಎಸ್ ಯು ವಾಂಟ್ ಟು ಸ್ಟಾರ್ಟ್ ಯುವರ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಆ ರಿಲೇಟೆಡು ಕೋರ್ಸಸ್ಸು ನಮ್ಮ ಹತ್ರ ಇದೆ. ಬ್ರೇಕ್ಫಾಸ್ಟ್ ರಿಲೇಟೆಡ್ ಕೋರ್ಸಸ್ ಇರ್ಬೋದು, ಕೆಫೆ ರಿಲೇಟೆಡ್ ಕೋರ್ಸಸ್ ಇರ್ಬೋದು, ಅಥವಾ ಇಫ್ ಯು ವಾಂಟ್ ಟು ಸೆಟಲ್ ಡೌನ್ ಹ್ಯಾಸ್ ಅ ಶಫ್, ವಿ ಹ್ಯಾವ್ ಅ ಕಲಿನರಿ ಕೋರ್ಸ್. ಅದರಲ್ಲಿ ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ. ಕಲಿನರಿ ಕೋರ್ಸ್ ಅಂತ ಹೇಳಿದ್ರೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಬೇಕಿಂಗ್, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್, ಮಾಕ್ಟೇಲ್, ಕಾಕ್ಟೇಲ್, ಟೇಬಲ್ ಮ್ಯಾನರ್ಸ್, ವೆಜಿಟೇಬಲ್ ಕಾರ್ವಿಂಗ್, ಫುಡ್ ಪ್ರೆಸೆಂಟೇಷನ್, ಫುಡ್ ಫೋಟೋಗ್ರಫಿ. ಸೊ ಆಲ್ ದಿಸ್ ಥಿಂಗ್ಸ್ ವಿತ್ ಅ ಪ್ಲೇಟಿಂಗ್ ಅದೆಲ್ಲ ಈ ಕೋರ್ಸಲ್ಲಿ ಬರುತ್ತೆ. ಎವ್ರಿಥಿಂಗ್ ವಿ ಟೀಚ್ ಯು ಇನ್ ಡೀಟೇಲ್, ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ. ಮೋರ್ ಓವರ್ ಐ ಟೀಚ್ ಯು ದ ಸಬ್ಜೆಕ್ಟ್ ಅಂತ ಏನು ಅಂತ ಕಲಿತ್ರೆ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೇಕ್ ದ ರೆಸಿಪಿ. ಸೊ ಸಾಕಷ್ಟು ಜನಕ್ಕೆ ಯಾವುದಕ್ಕೆ ಯಾವ ಪದಾರ್ಥ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಹೌದು. ಓಕೆ, ಎವ್ರಿಬಡಿ ನೋಸ್ ದಟ್ ನಾರ್ತ್ ಇಂಡಿಯನ್ನೂ ಗೊತ್ತು, ಸೌತ್ ಇಂಡಿಯನ್ನೂ ಗೊತ್ತು. ಯಾವುದಕ್ಕೆ ಯಾವ ವೆಜಿಟೇಬಲ್ಸ್ ಹಾಕಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಐ ಜಸ್ಟ್ ಗಿವ್ ಅ ಸ್ಮಾಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಾಂಬಾರ್ಗೆ ನಾವು ಕ್ಯಾರೆಟು, ಬೀನ್ಸು, ಆನಿಯನ್ಸು ಇದೆಲ್ಲ ಹಾಕ್ತೀವಿ. ಸೊ ಈವನ್ ಇಫ್ ಯು ಟೇಕ್ ಇಟ್ ವೆಜಿಟೇಬಲ್ ಕರಿ ಅದಕ್ಕೂ ಹಾಕ್ತೀವಿ. ಸೊ ಇದಕ್ಕೆ ವೆಜಿಟೇಬಲ್ ಡಿಫರ್ ಇರುತ್ತೆ. ಇದಕ್ಕೆ ಐ ಮೀನ್ ನಾರ್ತ್ ಇಂಡಿಯನ್ಗೆ ಯು ಹ್ಯಾವ್ ಟು ಯೂಸ್ ದ ಊಟಿ ಕ್ಯಾರೆಟ್ಸ್ ಆ್ಯಂಡ್ ದ ರಿಂಗ್ ಬೀನ್ಸ್. ಓಕೆ, ಆವಾಗ ಆ ಕರಿ ಅನ್ನೋದು ನಿಮಗೆ ಸಾಫ್ಟಾಗಿ ಜ್ಯೂಸಿಯಾಗಿ ಇರುತ್ತೆ. ಸೊ ಸಾಂಬಾರಲ್ಲಿ ಹಾಕುವಂಥ ವೆಜಿಟೇಬಲ್ಸು ನಾರಿನಾಂಶ ಹೆಚ್ಚಾಗಿರಬೇಕು. ಸೊ ನಾರ್ತ್ ಇಂಡಿಯನ್ ಕರೀಸ್ಗೆ ಬಂದಾಗ ಆ ವೆಜಿಟೇಬಲ್ಸಲ್ಲಿ ಸಾಫ್ಟ್ ಆಗಿರಬೇಕು, ಜ್ಯೂಸಿ ಟೆಕ್ಸ್ಚರ್ ಇರಬೇಕು. ಸೊ ಆವಾಗ ಚೆನ್ನಾಗಿರುತ್ತೆ. ವೈ ಅಂತ ಹೇಳಿದ್ರೆ ಅಗೇನ್ ಐ ಟೆಲ್ ಯು ದ ರೀಸನ್. ಸೊ ಫಾರ್ ಎಕ್ಸಾಂಪಲ್ ಚಪಾತಿ ಅಥವಾ ರೋಟಿ ಜೊತೆ ತಿಂತೀರ, ಚಪಾತಿನೇ ಫಸ್ಟಾಗಿ ಹಾರ್ಡಾಗಿರುತ್ತೆ, ಅದರಲ್ಲಿ ವೆಜಿಟೇಬಲ್ ಹಾಗಾಗಿದ್ರೆ ನೀವು ಚೂ ಮಾಡಿ ತಿನ್ನುವಾಗ ಯು ಡೋಂಟ್ ಫೀಲ್ ಕಂಫರ್ಟಬಲ್. ಓಕೆ, ಸೊ ರೈಸ್ ಇಸ್ ಆಲ್ರೆಡಿ ಸಾಫ್ಟ್. ಇಫ್ ಯು ಗೋ ವಿತ್ ಟೂ ಸಾಫ್ಟ್ ವೆಜಿಟೇಬಲ್ ಏನಾಗುತ್ತೆ, ಸ್ವಲ್ಪ ತಿಂದಿದ ತಕ್ಷಣ ಸಾಕು, ಯಾಕೋ ಸಾಕು ಅನ್ನಿಸ್ತಾ ಇದೆ. ಸೊ ಈ ಥರ ನಿಮಗೆ ಫೀಲ್ ಬರುತ್ತೆ. ಯು ಡೋಂಟ್ ನೋ ವಾಟ್ ಮಿಸ್ಟೇಕ್ ಯು ಆರ್ ಡೂಯಿಂಗ್. ಓಕೆ, ಸೊ ನಿಮ್ಮ ಫೀಲ್ ಈ ಥರ ಬರುತ್ತೆ. ಸೊ ಯು ಹ್ಯಾವ್ ಟು ಯೂಸ್ ದ ರೈಟ್ ವೆಜಿಟೇಬಲ್ ಟು ದ ರೈಟ್ ರೆಸಿಪಿ.
ಸೊ ಈ ಥರ ಇನ್ ಡೀಟೇಲ್ ಇನ್ ಡೆಪ್ತಾಗಿ ನಾವು ಸಬ್ಜೆಕ್ಟನ್ನು ನಮ್ಮ ಕ್ಲಾಸಸಲ್ಲಿ ಹೇಳ್ಕೊಡ್ತೀವಿ. ಓಕೆ ಮ್ಯಾಮ್, ಈಗ ಸದ್ಯಕ್ಕೆ ಕಪ್ ಕೇಕ್ ಮಾಡೋಕ್ಕೆ ಮಿಕ್ಸ್ಚರ್ ರೆಡಿ ಆಗಿದೆ. Yes. ಸೊ ನೀವು ಹೇಳಿದಂಥ ಇಂಗ್ರೀಡಿಯೆಂಟ್ಸ್ ಹಾಫ್ ಕಪ್ ಮೊಸರು ತೊಗೊಂಡ್ರೆ ಎಷ್ಟು ಕಪ್ ಕೇಕ್ಸ್ ಮಾಡ್ಬೋದು ಮ್ಯಾಮ್? ಸೈಜಸ್ ಮೇಲೆ ಡಿಫರ್ ಮಾ. ಇವಾಗ ಸ್ಮಾಲ್ ಕಪ್ಸ್ ತೊಗೊಂಡ್ರೆ ವಿ ಕ್ಯಾನ್ ಮೇಕ್ ಇಟ್ ಮೆನಿ. ದೊಡ್ಡ ದೊಡ್ಡ ಕಪ್ಸ್ ತೊಗೊಂಡ್ರೆ ವಿ ಕ್ಯಾನ್ ಮೇಕ್ ಇಟ್ ಅರೌಂಡ್ 6. ಸೊ ನಾವು ಯಾವ ಸೈಜ್ ಕಪ್ಸ್ಗೆ ಹಾಕ್ಕೊತೀವೋ ಅದ್ರ ಮೇಲೆ ಡಿಫರ್ ಆಗುತ್ತೆ. ಸೊ ಐ ಆಮ್ ಯೂಸಿಂಗ್ ಸ್ಮಾಲರ್ ಒನ್. ಸೊ ನಾವೆಲ್ಲ ತಿನ್ಬೇಕಲ್ವಾ ಅದಕ್ಕೆ ಸ್ಮಾಲ್ ತೊಗೊಂಡಿದ್ದೀನಿ. ಸೊ ಇದನ್ನ ರೆಡಿ ಆಗಿರುವಂಥ ಬ್ಯಾಟರ್ನ ಈಗ ಕಪ್ಪಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಂ ನೋಡಿ, ಇಟ್ ಇಸ್ ಲೈಟ್ ಆ್ಯಂಡ್ ಪ್ಲಫಿ. ಯು ಕ್ಯಾನ್ ಸಿ ಹೌ ಪ್ಲಫಿ ಇಟ್ ಇಸ್. ಓಕೆ, ಸೊ ಇದನ್ನು ನಾವು ಕಪ್ಸ್ಗೆ ಫಿಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಶೂರ್ ಯು ಜಸ್ಟ್ ಫಿಲ್ ಇಟ್ ಹಾಫ್. ಏಕೆಂದರೆ ಬೇಕ್ ಮಾಡುವಾಗ ರೈಸ್ ಆಗುತ್ತೆ. ಸೊ ಅದರಿಂದ ಫುಲ್ ಹಾಕ್ಕೊಂಡ್ಬಿಟ್ರೆ ಓವರ್ಫ್ಲೋ ಆಗಿಬಿಟ್ಟು ಶೇಪ್ ಔಟ್ ಆಗಿಬಿಡುತ್ತೆ. ಸೊ ಮೇಕ್ ಶೂರ್ ಯು ಜಸ್ಟ್ ಪುಟ್ ಇಟ್ ಹಾಫ್. ಬರೀ ಅರ್ಧ ಕಪ್ಪಿಗೆ ಮಾತ್ರ ಬ್ಯಾಟರ್ನ ಹಾಕ್ಕೊಬೇಕು, ಯಾಕೆಂದರೆ ನಾವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಅದು ಫುಲ್ಲು ಬೇಕಾದಮೇಲೆ ಕಪ್ಪು ಫುಲ್ ಆಗುತ್ತೆ. ಸೊ ನೀವು ತುಂಬ ಹಾಕ್ಕೊಂಡ್ಬಿಟ್ರೆ ಅದು ಓವರ್ಫ್ಲೋ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಬರೀ ಅರ್ಧ ಕಪ್ ಮಾತ್ರ ಬ್ಯಾಟರ್ನ ಹಾಕ್ಕೊಳ್ಳಿ. ಇದರಲ್ಲಿ ನೋಡಿ ನಾವು ಒಂದು ಪಿಂಚ್ ಕೂಡ ಮೈದಾನ ಯೂಸ್ ಮಾಡಿಲ್ಲ. ಕಂಪ್ಲೀಟ್ಲಿ ಇಟ್ ಇಸ್ ಮಿಲ್ಲೆಟ್ ಕಪ್ ಕೇಕ್. Yes. ಸೊ ರೆಡಿ ಆಗಿರೋವಂಥ ಬ್ಯಾಟರ್ನ ನಾವು ಆಲ್ರೆಡಿ ಕಪ್ಸ್ಗೆ ಫಿಲ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಈಗ ಬೇಕ್ ಮಾಡುವಂಥ ಸಮಯ. ಸೊ ಎಸ್ ಮ್ಯಾಮ್. ಯಾ, ಸೊ ಬೇಕಿಂಗ್ ಟೆಂಪರೇಚರ್ ಏನು? ಸೊ ಯು ಹ್ಯಾವ್ ಟು ಬೇಕ್ ಫಾರ್ 170 ಡಿಗ್ರಿ ಫಾರ್ 20 to 25 minutes. ಓವನ್ ಟು ಓವನ್ ಡಿಫರ್ ಆಗುತ್ತೆ. ಕಮರ್ಷಿಯಲ್ ಓವನ್ನೇ ಬೇರೆ ಥರ ಬರುತ್ತೆ, ಡೊಮೆಸ್ಟಿಕ್ ಓವನ್ನೇ ಬೇರೆ ಥರ ಬರುತ್ತೆ, ಸೆಮಿ ಕಮರ್ಷಿಯಲೇ ಬೇರೆ ಥರ ಬರುತ್ತೆ. ಅದರಲ್ಲೂ ವೆನ್ ಯು ಟಾಕ್ ಟು ಡೊಮೆಸ್ಟಿಕ್, ಓಕೆ, ವಿತ್ ಜನರಲ್ ಪಬ್ಲಿಕ್ ನೀವು ಮಾಡ್ತೀರಾ, ಡೊಮೆಸ್ಟಿಕಲ್ಲಿ ಕೂಡ ಕಂಪನಿ ಟು ಕಂಪನಿ ಡಿಫರ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 165 ಆ ಥರ ಇಟ್ಕೊಂಡು ಕೀಪ್ ಇಟ್ ಫಾರ್ 20 minutes. ಚೆಕ್ ಮಾಡಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು 5 minutes ರೈಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಕಲರ್ ಬಂದಿಲ್ಲ ಸ್ವಲ್ಪ ಅಂತ ಹೇಳಿದ್ರೆ ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡು ಚೆಕ್ ಮಾಡಿ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್, ನಮ್ಮ ನಾಲೆಜ್ ಇದೆ ಅಂದರೆ ಎಸ್ ಯು ನೋ. ಗೊತ್ತಿಲ್ದಿರೋ ಅವ್ರಿಗೆ ಸೊ ಐ ಆಮ್ ಟೆಲಿಂಗ್ ಯು 165 ಡಿಗ್ರಿ ಫಾರ್ 20 to 25 minutes ಈ ಅರೌಂಡಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳಿ. ಸೊ ಓವನ್ನ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಸೊ ಇದು we have done the cupcakes. Let's put some choco chips so that everyone loves it. ಓಕೆ, ರೆಡಿ ಆಗಿರೋವಂಥ ಕಪ್ ಕೇಕ್ ಬ್ಯಾಟರ್ ಮೇಲೆ ನಾವು ಚಾಕೋ ಚಿಪ್ ಹಾಕೋಣ ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದು ಚೂರು ಟೇಸ್ಟ್ ಜಾಸ್ತಿ ಇರುತ್ತೆ. ಸೊ ತಿನ್ಬೇಕಾದ್ರೆ ಬಾಯಿಗೆ ಮಧ್ಯದಲ್ಲಿ ಚಾಕ್ಲೇಟ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದ್ರ ಮೇಲೆ ಈಗ ಚಾಕೋ ಚಿಪ್ಸ್ ಹಾಕ್ತಾರೆ ವರ್ಷಿಣಿ ಅವರು. ಚಾಕೋ ಚಿಪ್ಸನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ. ಸೊ ಗಿವ್ಸ್ ಅಡಿಷ್ನಲ್ ಟೇಸ್ಟ್, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗೆ ಮಧ್ಯದಲ್ಲಿ ಚಾಕೋ ಚಿಪ್ಸ್ ಸಿಗ್ತಾ ಇರುತ್ತೆ. ಸೊ ನೋಡೋಕ್ಕೆ ಕೂಡ ಸಕ್ಕದಾಗಿ ಕಾಣಿಸುತ್ತೆ ಫಿನಿಶ್ ಆದಮೇಲೆ. ಸೊ ಆಲ್ರೆಡಿ ಓವನ್ ಪ್ರೀ ಹೀಟ್ ಆಗಿದೆ. ಸೊ ಇದನ್ನು ಪ್ರೀ ಹೀಟ್ ಆಗಿರುವಂಥ ಓವನಲ್ಲಿ 165 ಡಿಗ್ರಿನ 25 minutes ನಾವು ಬೇಕ್ ಮಾಡಬೇಕು. ಸೊ 20 to 25 minutes ಬೇಕಾದರೆ ಒಂದು ಬ್ಯೂಟಿಫುಲ್ ಆದಂಥ ಡಿಲೀಷಿಯಸ್ ಆದಂಥ ಕಪ್ ಕೇಕ್ ರೆಡಿ ಆಗುತ್ತೆ. ಸದ್ಯಕ್ಕಂತೂ ಓವನ್ಗೆ ಹೋಗ್ತಾ ಇದೆ ಕಪ್ ಕೇಕು ಬೇಕಾಗೋಕ್ಕೆ. ಸೊ ಎಸ್, ಈಗ ಡಿಲಿಷಿಯಸ್ ಆಗಿರುವಂತಹ ಮಿಲ್ಲೆಟ್ ಕಪ್ ಕೇಕ್ ರೆಡಿ ಆಗಿದೆ. ಸೊ ಬೇಕಾಗಿದೆ, ನೋಡೋಣ ಹೇಗೆ ಬಂದಿದೆ ಅಂತ, ಎಷ್ಟು ಟೇಸ್ಟಿ ಆಗಿದೆ ಅಂತ ನೋಡೋಣ. ಸೊ ಎಸ್, ತೆಗಿಯೋಣ ಸದ್ಯಕ್ಕೆ ಓವನಿಂದ. ಅದಕ್ಕೆ ನಾನು ಆಲ್ರೆಡಿ ಗ್ಲೌಸಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಓಕೆ, ಎಸ್, ಮಿಲ್ಲೆಟ್ ಕಪ್ ಕೇಕ್ ರೆಡಿ ಆಗಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಂತೂ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ. ಅರೋಮಾ ಅಂತೂ ಸಕ್ಕದಾಗಿ ಬರ್ತಾ ಇದೆ. ಬಿಸಿ ಬಿಸಿ ಆಗಿದೆ ಸದ್ಯಕ್ಕೆ. ನಾನು ಯಾವತ್ತೂ ಬಿಸಿ ಬಿಸಿ ಆಗಿರುವಂತಹ ಕಪ್ ಕೇಕ್ ತಿಂದಿಲ್ಲ. ಸೊ ಬೇಕರಿಯಿಂದ ಮನೆಗೆ ತಂದಿರೋಷ್ಟರಲ್ಲಿ ಆಲ್ಮೋಸ್ಟ್ ತಣ್ಣಗೆ ಆಗ್ಬಿಟ್ಟಿರುತ್ತೆ ಪ್ರತಿಯೊಂದು ಕಪ್ ಕೇಕು. ಸೊ ಇಲ್ಲಿ ಬಿಸಿ ಬಿಸಿ ಆಗಿದೆ ನೋಡಿ. ಸೊ ಲೆಟ್ಸ್ ಅನ್ಮೋಲ್ಡ್ ತುಂಬ ಈಸಿಯಾಗಿ ಆಗುತ್ತೆ. ಸೊ ಹೇಳಿದಂಗೆ ನಾವು ಕಪ್ಗೆ ಯಾವುದೇ ಥರ ಗ್ರೀಸ್ ಮಾಡಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಕಪ್ಪಿಂದ ಆಚೆಗಡೆಗೆ ಒಂದು ಕಪ್ ಕೇಕ್ ಅಂದರೆ. ಬಿಸಿ ಬಿಸಿ ಕಪ್ ಕೇಕು ಟೇಸ್ಟ್ ಮಾಡಿ. ಸೊ ತುಂಬ ಸಾಫ್ಟಾಗಂತೂ ಇದೆ ಕಪ್ ಕೇಕು, ಫ್ಲಫಿಯಾಗಿ ಸಾಫ್ಟಾಗಿ ಚೆನ್ನಾಗಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ.
ವೆರಿ ಗುಡ್. ಮಾತಾಡೋಕ್ಕೆ ಮಾತೇ ಬರ್ತಲ್ಲ. ಸೊ ಫುಲ್ ತಿನ್ನೋದೆಲ್ಲ ಬ್ಯುಸಿಯಾಗಿದ್ದೀನಿ ನಾನು. ಔಟ್ಸೈಡ್ ಸ್ವಲ್ಪ ಕ್ರಿಸ್ಪಿಯಾಗಿ, ಒಳಗಡೆ ತುಂಬ ಸಾಫ್ಟಾಗಿ ಆ್ಯಂಡ್ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಸ್ವೀಟ್ನೆಸ್ ಆಗಿರ್ಬೋದು. ಸೊ ನಾವು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತ ಖಂಡಿತ ಗೊತ್ತಾಗಲ್ಲ. ಮಿಲ್ಲೆಟಲ್ಲಿ ಮಾಡಿದ್ದೀವಿ ಅನ್ನೋದು ಫಸ್ಟ್ ಆಫ್ ಆಲ್ ಮಕ್ಳಿಗೆ ಗೊತ್ತೇ ಆಗಲ್ಲ. ಸೊ ಈ ಥರದೊಂದು ಬ್ಯೂಟಿಫುಲ್ ಆದಂಥ ಡಿಲಿಷಿಯಸ್ ಆದಂಥ ಕಪ್ ಕೇಕ್ ಮಾಡೋದು ಹೇಗೆ ಅಂತ ಒಂದು ರೀಕ್ಯಾಪ್ ನೋಡ್ಕೊಂಬರೋಣ. 3/4 ಕಪ್ ಆಫ್ ಕರ್ಡ್ಸ್, ಮೊಸರು ಹಾಕ್ಕೊಂಡ್ಮೇಲೆ ಹಾಫ್ ಟೀ ಸ್ಪೂನ್ ಆಫ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಆಫ್ ಬೇಕಿಂಗ್ soda, vanilla essence. So we'll give a nice whisk, half cup of sugar. So finally we'll put a pinch of salt. Now finally we are adding Sanmika Johar powder na use ಮಾಡ್ತೀವಿ. So ಇದನ್ನು ನಾವು ಕಪ್ಸ್ಗೆ ಫಿಲ್ ಮಾಡ್ಕೊಳ್ಳೋಣ. And you have to make sure you just fill it half. ಸ್ವಲ್ಪ ಚಾಕೋ ಚಿಪ್ಸನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ. ಸೊ ಗಿವ್ಸ್ ಅಡಿಷ್ನಲ್ ಟೇಸ್ಟ್, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಸೊ ನೋಡಿದಲ್ಲ ವೀಕ್ಷಕರೇ, ಒಂದು ರೀಕ್ಯಾಪ್ ಕ್ವಿಕ್ ಆಗಿ ಈ ಥರ ಒಂದು ಮಿಲ್ಲೆಟ್ ಕಪ್ ಕೇಕ್ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ಇನ್ಮೇಲ್ದ ಆಚೆಗಡೆ ಕಪ್ ಕೇಕ್ಸ್ ತರೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲಿ ಈ ಥರ ಮಿಲ್ಲೆಟ್ಸ್ ಹಾಕಿ ಮಕ್ಕಳಿಗೆ ಕಪ್ ಕೇಕ್ ಮಾಡಿಕೊಡ್ಬೋದು. ಸೊ ಇದನ್ನು ಎಷ್ಟು ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ಮ್ಯಾಮ್? ಇದನ್ನು ಯು ಕ್ಯಾನ್ ಸ್ಟೋರ್ ಇಟ್ ಫಾರ್ ಆಲ್ಮೋಸ್ಟ್ 4 to 5 days ಸ್ಟೋರ್ ಮಾಡ್ಕೋಬೋದು, ಏನಾಗಲ್ಲ. ಸೊ ಅದಕ್ಕೂ ಮೇಲೆ ಮಾಡಬೇಕಾದ್ರೆ ಯು ಕ್ಯಾನ್ ಪುಟ್ ಇಟ್ ಎವ್ರಿಥಿಂಗ್ ಇನ್ 8 ಕಂಟೈನರಲ್ಲಿ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಗಾಳಿ ಹೋಗಲೂಬೇಕು. ದ ಮೀನ್ ವೆಲ್ ಗಾಳಿ ಹೋಗಲೂಬಾರ್ದು, ಆ ಥರ ಪ್ಯಾಕ್ ಮಾಡ್ಕೋಬೇಕು. ಐ ಡೋಂಟ್ ಥಿಂಕ್ ಸೊ 3-4 days ಇಟ್ಕೊತೀರ. ಅದು ಬೇಗ ಮಕ್ಕಳಿರೋ ಮನೇಲಿ ಸ್ವಾಹ ಆಗಿಬಿಡತ್ತೆ, ಅಷ್ಟು ದಿನ ಇರಲ್ಲ. ಬಟ್ ಇಫ್ ಅಟ್ ಆಲ್ ಇಫ್ ಯು ವಾಂಟ್ ಟು ಮೇಕ್ ಅ ಲಾಂಗ್ ಮೀನ್ ಜಾಸ್ತಿ ಮಾಡಿಕೊಂಡು ಇಟ್ಕೋಬೇಕು ಅಂದರೆ ಆರಾಮಾಗಿ 4 days ಅಂತೂ ಇರುತ್ತೆ. ಸೊ 4 days ಮೇಲೆ ಖಂಡಿತ 4 days ಎಲ್ಲ ಇರಲ್ಲ ಮ್ಯಾಮ್ ಹೇಳ್ದಂಗೆ. ಸೊ 1-2 ದಿನದಲ್ಲಿ ಮ್ಯಾಕ್ಸಿಮಮ್ ಅಂದರೆ 1 ದಿನದಲ್ಲಿ ಖಾಲಿ ಆಗಿಬಿಡುತ್ತೆ ಮಕ್ಕಳಿರೋ ಮನೆಯಲ್ಲಿ. ಸೊ ಈ ಥರದೊಂದು ಟೇಸ್ಟಿ ಡಿಶ್ ಮಾಡೋದು ಹೇಗೆ ಅಂತ ನೋಡೋದಲ್ಲ ವೀಕ್ಷಕರೇ. ಸೊ ನೀವು ಕೋರ್ಸಸ್ ಕೂಡ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಯಾವ್ಯಾವ ಥರ ಕೋರ್ಸಸ್ ಕಂಡಕ್ಟ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ. ಎಸ್, ಈ ಥರ ಮಿಲೆಟ್ ರಿಲೇಟೆಡು ಸಾಕಷ್ಟು ಕೋರ್ಸಸ್ ಇದೆ. ಅದೇ ಅಲ್ದಿರೋ ಹಾಬಿ ಕೋರ್ಸಸ್ ಇದೆ, ನಾರ್ಮಲ್ ಕೋರ್ಸಸ್ ಅಂತ ತೊಗೊಂಡ್ರೆ ಹಾಬಿ ಕೋರ್ಸಸ್ ಇದೆ, ಬಿಸ್ನೆಸ್ ಓರಿಯೆಂಟೆಡ್ ಕೋರ್ಸಸ್ ಇದೆ. ಸೌತ್ ಇಂಡಿಯನ್ ಹೇಳಿದ್ನಲ್ಲ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಇದರಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಸು, ಪ್ರೊಫೆಷನಲ್ ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸಸ್ ಇದೆ. ಇಫ್ ಯು ವಾಂಟ್ ಟು ಓಪನ್ ಅ ಬೇಕ್ರಿ, ಎಸ್ ವಿ ಡೂ ಹ್ಯಾವ್ ಅ ಕೋರ್ಸಸ್. ಇಫ್ ಯು ವಾಂಟ್ ಟು ಓಪನ್ ಅ ರೆಸ್ಟೋರೆಂಟ್, ಎಸ್ ವಿ ಡೂ ಹ್ಯಾವ್ ಅ ಕೋರ್ಸಸ್. ಅಥವಾ ನೀವು ಜಾಬಿಗೆಲ್ಲಾದರೂ ಜಾಯ್ನ್ ಆಗಬೇಕು ಮೇಡಮ್ ಅಂದ್ರೂ ಕೋರ್ಸಸ್ ಇದೆ. ಇಲ್ಲ ನಾವು ನಿಮ್ಮ ಹತ್ರ ಕೋರ್ಸ್ ಮಾಡಿ ನಾವು ಜಾಬ್ಗೆ ನೀವೇ ಕೊಡಿಸ್ಬೇಕು ಅಂದ್ರೆ, ಎಸ್ ವಿ ವಿಲ್ ಗೆಟ್ ಯು ಜಾಬ್. ಬಿಕಾಸ್ ಇವಾಗ ಅಟ್ ಪ್ರೆಸೆಂಟ್ ಹಾಟ್ ಕೇಕ್ ಜಾಬ್ಸ್ ಅಂತ ಹೇಳಿದ್ರೆ ಶೆಫ್ ಜಾಬ್ ಹೈ ಡಿಮ್ಯಾಂಡ್ ಇರುವಂತಹ ಪ್ರೊಫೆಷ್ನಲ್ಲು. ಸೊ ಜಾಬ್ ಕೂಡ ಕೊಡಿಸ್ತೀವಿ. ಇಲ್ಲ ಮೇಡಮ್ ಈ ದೇಶದಲ್ಲಿ ಬೇಡ, ಬೇರೆ ದೇಶದಲ್ಲಿ ಬೇಕು ಅಂದರೆ ವಿ ಆರ್ ಟೈಡ್ ಅಪ್ ವಿತ್ 5 countries. ಸೊ ದುಬೈ, UK, UA, ಮಲೇಷ್ಯಾ, ಸಿಂಗಪೂರ್, ಅಲ್ಲಿ ಕೂಡ ಟೈಅಪ್ಸ್ ಇದೆ ನಮ್ಮದು. ಸೊ ಇಲ್ಲಿ ಕೋರ್ಸ್ ಮಾಡಿರೋರನ್ನ ಅಲ್ಲಿಗೆ ಕೆಲಸಕ್ಕೆ ನಾವೇ ಕಳಿಸ್ಕೊಡ್ತೀವಿ, ನೀವು ತಲೆ ಕೆಡಿಸ್ಕೊಳೋದೇ ಬೇಕಾಗಿಲ್ಲ. ಸೊ ಈ ಥರ ಕೋರ್ಸ್ ಇದೆ, ಸಾಕಷ್ಟು ವೆರೈಟೀಸ್ ಕೋರ್ಸ್ ಇದೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಮಾಹಿತಿಗೆ. ಸೊ ಮ್ಯಾಮ್ ನಂಬರ್ನ ನಾವು ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವರ್ಷನೀಸ್ ಕಿಚನಲ್ಲಿ ವಿಧ ವಿಧವಾದಂಥ ಆಹಾರಗಳನ್ನ ಕಲ್ತ್ಕೊಳ್ಳಿ. ಸೊ ಥ್ಯಾಂಕ್ ಯು ಮೇಡಮ್, ಈ ಥರದೊಂದು ಬ್ಯೂಟಿಫುಲ್ ಆದಂಥ ತುಂಬ ಡಿಲಿಷಿಯಸ್ ಆಗಿರೋಂಥ ಮಿಲ್ಲೆಟ್ ಕಪ್ ಕೇಕ್ನ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಿಲ್ಲೆಟ್ ಕಪ್ ಕೇಕ್ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ಥರದೊಂದು ಬ್ಯೂಟಿಫುಲ್ ಡಿಲಿಷಿಯಸ್ ಆಗಿರೋ ಅಂಥ ರೆಸಿಪಿನ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ, ಎಲ್ಲರ ಜೊತೆ ಎಂಜಾಯ್ ಮಾಡಿ.